ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಇದೊಂದು ವಿಶೇಷವಾದ ಹೊಸ ರುಚಿ ಮಸಾಲಾ ಫೂಲ್ ಮಕ್ನಿ ಟೊಮೆಟೊ ಬಾತ್, ತಾವರೆ ಹೂವಿನ ಟೊಮೆಟೊ ಬಾತ್ ಅಂತಲೂ ಹೇಳ್ಬೋದು. ಒಂದು ಸಲ ಮಾಡಿ ತಿಂದು ನೋಡಿ, ಪದೇ ಪದೇ ಮಾಡಿ ತಿನ್ನುವಷ್ಟು ಇಷ್ಟಪಡ್ತೀರಾ. ತುಂಬ ಸುಲಭ, ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ಊಟಕ್ಕೆ ಬಳಸುವ ಅಕ್ಕಿನಲ್ಲೇ ಉದುರುದ್ರಾಗಿ ರುಚಿಯಾಗಿ ಮಾಡ್ಕೊಳ್ಬೋದು. ಬನ್ನಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಈ ಎಲ್ಲ ಬೇಕಾಗೋ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮಿಕ್ಸಿ ಜಾರ್ಗೆ 3 ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು. ಹಾಗೆ ಅದಕ್ಕೆ 4-5 ಎಸಳು ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಳ್ಬೋದು. ಬೇಕಾದವರು ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು. ಸ್ವಲ್ಪ ಶುಂಠಿ, ಇಷ್ಟನ್ನು ಹಾಕ್ಕೊಂಡು ನೀರು ಹಾಕದೇನೆ ಫೈನ್ ಪೇಸ್ಟನ್ನಾಗಿ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈ ಥರದಲ್ಲಿ ಇದ್ದರೆ ಸಾಕಾಗ್ತದೆ. ಇದನ್ನು ನಂತರ ನಾವು ಸೇರಿಸ್ಕೊಳ್ಳಿಕ್ಕಿದೆ. ಈಗ ಒಂದು ಕುಕ್ಕರ್ಗೆ 3 ಚಮಚ ಆಗುವಷ್ಟು ಎಣ್ಣೆ ಹಾಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಬಿಸಿ ಆಗ್ತಾ ಇದ್ದ ಹಾಗೆ ಅದಕ್ಕೆ 1 ಚಮಚ ಆಗುವಷ್ಟು ಸಾಸಿವೆ, 2 ಕಟ್ ಮಾಡಿದಂಥ ಹಸಿಮೆಣಸು ಹಾಗೆ ಕರಿಬೇವು, ಅದರೊಟ್ಟಿಗೆ ಚಕ್ಕೆ ಲವಂಗ ಇವು ಇಷ್ಟನ್ನು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಚಕ್ಕೆ ಲವಂಗವನ್ನು ಹಾಕೋದ್ರಿಂದ ಒಳ್ಳೆಯ ಘಮ ಕೂಡ ಬರ್ತದೆ. ಹಾಗೆ ಒಂದು ದೊಡ್ಡ ನೀರುಳ್ಳಿಯನ್ನು ಉದ್ದಕ್ಕೆ ಸೀಳಿ ಇಟ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡಬೇಕು. ಇದರೊಟ್ಟಿಗೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿಣವನ್ನು ಕೂಡ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ಅದಕ್ಕೆ 2 ದೊಡ್ಡ ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀರುಳ್ಳಿ ಜೊತೆ ಇದು ಕೂಡ ಚೆನ್ನಾಗಿ ಫ್ರೈ ಆಗೋ ಥರ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ಟೊಮೆಟೊ ಬಾತ್ ಆದ್ದರಿಂದ ಇದಕ್ಕೆ ಬೇರೆ ಯಾವುದೇ ತರಕಾರಿಗಳನ್ನು ಸೇರಿಸ್ತಾ ಇಲ್ಲ. ಈಗ ಒಂದೊಂದೇ ಮಸಾಲೆಗಳನ್ನು ಹಾಕೊಳ್ಳೋಣ. ಮೊದಲಿಂದಾಗಿ 1 ಚಮಚ ಆಗುವಷ್ಟು ಒಣಮೆಣಸಿನ ಪೌಡರ್, ಹಾಗೆ 1 ಚಮಚ ಆಗುವಷ್ಟು ಕೊತ್ತಂಬರಿ ಪೌಡರ್, ಹಾಗೆ 1 ಚಮಚ ಜೀರಿಗೆ ಮತ್ತು 1 ಚಮಚ ಆಗುವಷ್ಟು ಗರಂ ಮಸಾಲೆಯನ್ನು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗ್ತಾ ಇರಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ. ಇಷ್ಟ ಆದ ನಂತರ ನಾವು ಆವಾಗಲೇ ಮಾಡಿ ಇಟ್ಕೊಂಡಂತಹ ಟೊಮೆಟೊ ಪ್ಯೂರಿಯನ್ನು ಹಾಕ್ಕೊಳ್ಬೇಕು. ಹಾಕಿ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಬೇಕು. ಜಾರಲ್ಲಿದ್ದ ನೀರನ್ನು ಕೂಡ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಬಿಸಿ ಮಾಡಿ ಅದನ್ನು ಕುದಿಲಿಕ್ಕೆ ಬಿಡಬೇಕು. ನೋಡಿ, ಆವಾಗ ಅದರ ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಕೊಳ್ತಾ ಬರ್ತದೆ. ಹೀಗೆ ನಾವು ಒಂದು 2-3 ನಿಮಿಷದವರೆಗೆ ಮುಚ್ಚಿ ಇಟ್ಕೊಂಡ್ರೆ ಅದು ಚೆನ್ನಾಗಿ ಎಲ್ಲ ಕಡೆ ಸೇರುವ ಹಾಗೆ ಬೆಂದ್ಕೊಳ್ತದೆ. ಇಷ್ಟು ಆದ ನಂತರ ಅದಕ್ಕೆ ಈಗ ತೊಳೆದಿಟ್ಟಂತಹ 1.5 ಲೋಟ ಅಕ್ಕಿಯನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ಜೊತೆ ಹುರಿಬೇಕು. ಈಗ ನಾವು ಯಾವ ಲೋಟದಲ್ಲಿ ಅಕ್ಕಿಯನ್ನು ತಗೊಂಡಿರ್ತೇವೋ ಅದೇ ಲೋಟದಲ್ಲಿ ನೀರನ್ನು ಕೂಡ 1.5 ಲೋಟ ಅಕ್ಕಿಗೆ 3 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು, ಚೆನ್ನಾಗಿ ಹುರಿಬೇಕು ಕೂಡ. ಕೊನೆಯದಾಗಿ ಅದರೊಟ್ಟಿಗೆ ಫೂಲ್ ಮಕ್ನಿ, ಲೋಟಸ್ ಸೀಡ್ಸ್ ಅಂತ ಏನು ಹೇಳ್ತೇವೋ ಅದನ್ನು ಚೆನ್ನಾಗಿ ಒಮ್ಮೆ ಹುರಿದುಕೊಂಡು ಈ ಅಕ್ಕಿ ಮಿಶ್ರಣಕ್ಕೆ ಸೇರಿಸ್ಕೊಳ್ಬೇಕು. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದನ್ನು ನಾವು ಈ ಟೊಮೆಟೊ ಬಾತ್ಗೆ ಹಾಕ್ಕೊಂಡ್ರೆ ತುಂಬ ಹೆಲ್ದಿಯಾಗಿರ್ತದೆ. ಹಾಗೆ ಅದಕ್ಕೆ ನಾನು ಫ್ರೋಝನ್ ಬಟಾಣಿಯನ್ನು ಕೂಡ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇವೆಲ್ಲವೂ ಮಸಾಲೆ ಜೊತೆ ಚೆನ್ನಾಗಿ ಹುರಿಬೇಕು. ಈಗ ನಾವು ಯಾವ ಲೋಟದಲ್ಲಿ ಅಕ್ಕಿಯನ್ನು ತಗೊಂಡಿರ್ತೇವೋ ಅದೇ ಲೋಟದಲ್ಲಿ ನೀರನ್ನು 1.5 ಲೋಟಕ್ಕೆ 3 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಹಾಕಿ ಒಮ್ಮೆ ಚೆನ್ನಾಗಿ ಕಲಸಿ ಒಂದು ಕುದಿ ಬರುವ ತನಕ ಬಿಡಬೇಕು. ಅದಕ್ಕೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ದೇವೆ, ಈಗ ಸರಿಯಾಗಿ ಹಾಕ್ಕೊಂಡು ಅದಕ್ಕೆ ರುಚಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಸ್ವಲ್ಪ ಸಕ್ಕರೆಯನ್ನು ಕೂಡ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಕಲಸಿ ಇಟ್ಕೊಳ್ಬೇಕು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಒಮ್ಮೆ ಕಲಸಿ ಅದರ ಲಿಡ್ಡನ್ನು ಕೂಡ ಮುಚ್ಚಿ 2 ವಿಸಿಲ್ ಆಗುವಷ್ಟು ಹೊತ್ತು ಬೇಯಿಸಿಕೊಳ್ಬೇಕು. ಅದು ಸ್ವಲ್ಪ ತಣಿದು ಉಗ್ಗಿಯೆಲ್ಲ ಹೋದ ನಂತರ ಲಿಡ್ಡನ್ನು ಓಪನ್ ಮಾಡಿದರೆ ಒಂದು ಒಳ್ಳೆಯ ಘಮ ಬರುವಂತಹ ಫೂಲ್ ಮಕ್ನಿ ಟೊಮೆಟೊ ಬಾತ್ ರೆಡಿ ಆಯಿತು. ನೋಡಿ, ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಮಾಡಿರುವಂತಹ ರುಚಿಯಾದ ಫೂಲ್ ಮಕ್ನಿ ಟೊಮೆಟೊ ಬಾತ್ ಸುಲಭವಾಗಿ ಮಾಡಿಕೊಳ್ಬೋದು. ಇದಕ್ಕೆ ಸೈಡ್ಗೆ ಸಲಾಡ್ ಏನು ಬೇಕಾಗುವುದಿಲ್ಲ. ಮೊಸರು ಇದ್ದರೆ ಅದರ ಜೊತೆ ಕೂಡ ಸರ್ವ್ ಮಾಡಬಹುದು. ಸುಲಭವಾದ
ಟೊಮೆಟೊ ಬಾತ್ ಲಂಚ್ ಬಾಕ್ಸ್ಗೆ ಅಥವಾ ಡಿನ್ನರ್ಗೆ ಕೂಡ ಬೇಗನೆ ಮಾಡ್ಕೊಳ್ಬೋದು. ಈ ಟೊಮೆಟೊ ಬಾತ್ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.